ಒಂದು ವಿಶೇಷವಾದಂತ ಪ್ರಕಟಣೆ ಮತ್ತು ಮನವಿ. ನಾಳೆ ಬೆಳಗ್ಗೆ 9:30 ಗಂಟೆಗೆ KR ಸರ್ಕಲ್ ಇಂದ KCA ಸರ್ಕಲ್ ವರೆಗೂ ನಮ್ಮ ರಾಷ್ಟ್ರೀಯ ಧ್ವಜ ಹಿಡಿದು ಈ ದೇಶದ ಎಲ್ಲ ನಮ್ಮ ಸೈನಿಕರಿಗೆ ಗೌರವನ ಸಲ್ಲಿಸಿ ನಮ್ಮ ಭಾರತದಲ್ಲಿ ಏನು ಒಂದು ಪರಿಸ್ಥಿತಿ ಉಂಟಾಗಿದೆ ಅದಕ್ಕೆ ಬೆಂಬಲವನ್ನ ವ್ಯಕ್ತಪಡಿಸಿ ನಾವು ಒಂದು ಮಾರ್ಚ್ ಅನ್ನ ಮಾಡಬೇಕು ಅಂತೇಳಿ ತ್ರಿವರ್ಣ ಧ್ವಜ ಹಿಡಿದು ನಾವು ತೀರ್ಮಾನ ಮಾಡಿದ್ದೇವೆ. ಇದಕ್ಕೆ ಪಾರ್ಟಿ ಪಕ್ಷ ಏನೂ ಇಲ್ಲ. ಎಲ್ಲ ಪಾರ್ಟಿಯವರು ಕೂಡ ನಾನು ಆಹ್ವಾನಿಸ್ತಾ ಇದ್ದೀನಿ. ಎಲ್ಲ ಸಂಘಟನೆಯವ್ರಿಗೂ ಆಹ್ವಾನಿಸ್ತಾ ಇದ್ದೀನಿ. ಯಾವುದೇ ಸಂಘಟನೆ ಇರ್ಬೋದು, ಸರ್ಕಾರಿ ನೌಕರಿ ಇರ್ಬೋದು, ಖಾಸಗಿಯವರು ಇರ್ಬೋದು, ವಿದ್ಯಾರ್ಥಿಗಳಿರ್ಬೋದು, ಪಕ್ಷದವ್ರು ಇರ್ಬೋದು, ಎಲ್ಲರೂ ಕೂಡ ತ್ರಿವರ್ಣ ಧ್ವಜವನ್ನು ಹಿಡಿದು KR ಸರ್ಕಲ್ ಇಂದ 9:30 ಗಂಟೆಗೆ ಭಾಗವಹಿಸಬೇಕು. ಯಾವುದೇ ಅಧಿಕಾರಿಗಳು ಬರ್ಬೋದು, ಯಾವುದೇ ಪಕ್ಷದವರು ಬರ್ಬೋದು. ಸೊ ಸಂಘಟನೆ, ಕನ್ನಡ ಪರ ಸಂಘಟನೆ ಇರ್ಬೋದು, ಚಲನಚಿತ್ರ ವಾಣಿಜ್ಯ ಮಂಡಳಿ ಇರ್ಬೋದು, ಇಂಡಸ್ಟ್ರೀಸ್, ವಿದ್ಯಾರ್ಥಿಗಳಿರ್ಬೋದು, ಶಿಕ್ಷಕರಿರ್ಬೋದು, ಎಲ್ಲರೂ ಕೂಡ ನಾವು ಆಹ್ವಾನವನ್ನ ಕೊಡ್ತಾ ಇದ್ದೇವೆ. ಎಲ್ಲರೂ ಕೂಡ 9:30 ಬಂದು ಜಸ್ಟ್ ಒಂದು 3/4 ಗಂಟೆ ಆಗ್ತದೆ ಅಷ್ಟೇ. ವಿಧಾನಸೌಧ ಎದುರುಗಡೆ ರಾಷ್ಟ್ರಧ್ವಜ ಹಿಡಿದು KR ಸರ್ಕಲ್ ಇಂದ ಗೌರವನ ಸಲ್ಲಿಸುವಂತದ್ದು, ಐಕ್ಯತೆಯನ್ನ ಅವರು ಮಾಡಿದಂತ ನಮ್ಮ ದೇಶದ ಗೌರವನ ರಕ್ಷಣೆ ಮಾಡಿದಂತ ಯೋಧರಿಗೆ ನಮನವನ್ನ ಸಲ್ಲಿಸುವಂತದ್ದು, ಸರ್ಕಾರದ ಪರವಾಗಿ ನಿಲ್ಲುವಂತದ್ದು, ಇದು ನಮ್ಮ ಧೋರಣೆ ಆಗಿದೆ. ಸೊ ಎಲ್ಲರಿಗೂ ಕೂಡ ಭಾಗವಹಿಸಬೇಕು ಅಂತ ಹೇಳಿ ನಾನು ಮನವಿ ಮಾಡ್ತಾ ಇದ್ದೇನೆ.